ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡರ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಮಾರ್ಕೆಟ್ ಅನಾಲಿಸಿಸ್ ಮಾಡಿದ ಪ್ರಕಾರ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿ ಮಾರ್ಕೆಟು ಕೆಳಗಡೆ ಬಂದಿದೆ. ಆದರೆ ಇಲ್ಲಿ ನೋಡ್ಬೋದು 4 ಅವರ್ಗೆ ಟ್ಯಾಪ್ ಆಗಿಲ್ಲ, ಸೀದಾ ಇಲ್ಲಿಂದ ರಿವರ್ಸಲ್ ಆಗಿದೆ. ಆಮೇಲೆ ಇಲ್ಲೊಂದು ಚಿಕ್ಕದಾಗಿ MSS ಆಗಿ ಆಮೇಲೆ ಇಲ್ಲಿಂದ ಒಂದು ನಾನು ಟ್ರೇಡ್ನ ತೊಗೊಂಡಿದ್ದೆ, ಅದು TP ಹಿಟ್ ಆಗಿದೆ. ಆಮೇಲೆ ನೋಡ್ಬೋದು ಇಲ್ಲಿ ಮತ್ತೆ ರಿವರ್ಸಲ್ ಆಗಿದೆ. ಅಲ್ಲಿಂದ ನಾನು TP ಹಿಟ್ ಆದಮೇಲೆ ಅಲ್ಲಿಂದ ರಿವರ್ಸಲ್ ಆಗಿದೆ. ಸೊ ನಾಳೆ ಹೆಂಗಿರುತ್ತೆ ಮಾರ್ಕೆಟು, ಯಾವ ಸೈಡ್ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಂಡು ಕೊಡ್ತೀನಿ. ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನೀವು ಕೂಡ ಈ ಥರ ಅನಾಲಿಸಿಸ್ ಮಾಡ್ಬೋದು. ನೀವು ಕೂಡ ಚೆನ್ನಾಗಿ ಕಲಿತ್ರೆ ನೀವು ಕೂಡ ಆರಾಮಾಗಿ ಅನಾಲಿಸಿಸ್ ಮಾಡ್ಬೋದು. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತಾ, ಗ್ಯಾಪ್ ಡೌನ್ ಆಗುತ್ತಾ, ನಾಳೆ ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ವೀಡಿಯೋನ ಶುರು ಮಾಡೋಣ ಬನ್ನಿ ಗೈಸ್. ನೋಡಿ, ಇವಾಗ 1 ಅವರ್ ಟೈಮ್ ಫ್ರೇಮ್ಗೆ ಬರ್ತೀನಿ ನಾನು. 1 ಅವರ್ ಟೈಮ್ ಫ್ರೇಮ್ಗೆ ಬಂದರೆ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ನೋಡ್ಬೋದು. ಇಲ್ಲಿ ನೀವು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಲ್ವ ರೆಕ್ಟ್ಯಾಂಗಲು, ಅದು ಆರ್ಡರ್ ಬ್ಲಾಕು. ಸೊ ಇಲ್ಲಿ ಮಾರ್ಕೆಟು ನೋಡಿ, ಇಲ್ಲಿ ಇನ್ನೊಂದು ಆರ್ಡರ್ ಬ್ಲಾಕ್ ಇದೆ, ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಿದೆ. ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ 1 ಅವರ್ದು, ಇದಕ್ಕೆ ರೆಸ್ಪೆಕ್ಟ್ ಮಾಡಿದೆ ಮಾರ್ಕೆಟು. ಸೊ ನೆಕ್ಸ್ಟು ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ಸು ತುಂಬಾ ಇದೆ, ಅಥವಾ ಗ್ಯಾಪ್ ಅಪ್ ಆದರೂ ಕೂಡ ಇದಕ್ಕೆ ಈ ಆರ್ಡರ್ ಬ್ಲಾಕ್ಗೆ ಟ್ಯಾಪ್ ಆಗಿ ರಿವರ್ಸ್ ಬರೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇಲ್ಲಿ ಜಾಸ್ತಿ ಒಂಥರ ಸ್ಟ್ರಾಂಗ್ ಆರ್ಡರ್ ಬ್ಲಾಕ್ ಇದೆ, ಡಿಮ್ಯಾಂಡು ಸಪ್ಲೈಸು ಒಂಥರ ನೋಡ್ಬೋದು. ಇಲ್ಲಿ ಹಿಂಗೋಗಿ ನಾಳೆ ಅಕಸ್ಮಾತ್ ಗ್ಯಾಪ್ ಅಪ್ ಏನೂ ಆಗಿಲ್ಲ ಅಂದರೆ ಈ ಥರ ಆಗ್ಬೋದು. ಹಿಂಗೋಗಿ ಮಾರ್ಕೆಟು ಇಲ್ಲಿಂದ ಈ ಸ್ವಿಂಗಿಗೆ ಅಥವಾ ಈ ಆರ್ಡರ್ ಬ್ಲಾಕ್ವರೆಗೂ ನಿಮಗೆ ಟಾರ್ಗೆಟ್ ಇರುತ್ತೆ. ಇಲ್ಲಿವರೆಗೂ ನಿಮ್ಮ ಟಾರ್ಗೆಟ್ ಇರುತ್ತೆ. ನಾಳೆ ಏನಾದರೂ ಸೆಲ್ ಸೈಡ್ ಪ್ಲ್ಯಾನ್ ಮಾಡಿದ್ರೆ ನೀವು ಇಲ್ಲಿವರೆಗೂ ಟಾರ್ಗೆಟ್ ಇರುತ್ತೆ. ಸೊ ಇವಾಗ 1 ಅವರಿಂದ ನಾನು ಡೈರೆಕ್ಟ್ 3 ಮಿನಿಟಿಗೆ ಶಿಫ್ಟ್ ಆಗ್ತೀನಿ. ಸೊ ನೋಡಿ, ಈ ಆರ್ಡರ್ ಬ್ಲಾಕ್ ಇದೆ ಅಲ್ವಾ, ನಾಳೆ ಏನಾದರೂ ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಇಲ್ಲಾಗುತ್ತೆ ಅಂದ್ಕೊಳ್ಳಿ, ಇಲ್ಲಾಗಿ ಒಂದು ಈ ಥರ ಮೊಮೆಂಟಮ್ ಕೊಟ್ಟು, ಸೊ ನೆಕ್ಸ್ಟು ಇಲ್ಲಿ ಇನ್ನೊಂದು ಸ್ವಿಂಗ್ ಕ್ರಿಯೇಟ್ ಮಾಡಿ ಈ ಆರ್ಡರ್ ಬ್ಲಾಕ್ ಇಲ್ಲಿದೆ 3 ಮಿನಿಟ್ಸಲ್ಲಿ, ಇದಕ್ಕೆ ಟ್ಯಾಪ್ ಆಗಿ ನೆಕ್ಸ್ಟ್ ಇಲ್ಲಿಂದ ಒಂದು MSS ಆದರೆ ನೆಕ್ಸ್ಟು ಇಲ್ಲಿಂದ ನೀವು ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು. ಇರಿ ನಿಮಗೆ ಕ್ಲಿಯರಾಗಿ ಪಿಕ್ಚರ್ನ ತೋರಿಸ್ತೀನಿ. ಸೊ ಇವಾಗ 3 ಮಿನಿಟ್ಸಲ್ಲಿ ಹಿಂಗಿದೆ ಮಾರ್ಕೆಟ್ ಸ್ಟ್ರಕ್ಚರು. ಸೊ ನಾಳೆ ಹೆಂಗೆ ಅಂದರೆ ಇವಾಗ ಗ್ಯಾಪ್ ಡೌನ್ ಆಗುತ್ತೆ ಇಲ್ಲಿಂದ. ಸೊ ಇಲ್ಲೇ ಮಾರ್ಕೆಟ್ ಓಪನ್ ಆಗುತ್ತೆ ಅಂದ್ಕೊಳ್ಳಿ. ನಾಳೆ ಮೂವ್ ಆದಾಗ ಇಲ್ಲಿ ಟ್ಯಾಪ್ ಆಗುತ್ತೆ, ಫಸ್ಟು ಇಲ್ಲಿ ಟ್ಯಾಪ್ ಆಗಿ ನೆಕ್ಸ್ಟ್ ಸ್ವಿಂಗ್ ಕ್ರಿಯೇಟ್ ಮಾಡಿದ್ರೆ ಹಿಂಗೋಗಿ ನೆಕ್ಸ್ಟು ಈ ಥರ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಥರ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಒಂದು 3 ಮಿನಿಟ್ಸಲ್ಲಿ ಆರ್ಡರ್ ಬ್ಲಾಕು ಕನ್ಫರ್ಮ್. ಇದು ನಿಮಗೆ ಇಲ್ಲಿ ಎಂಟ್ರಿ ಕೊಟ್ಟರೆ ನೀವು ನೆಕ್ಸ್ಟ್ ಟಾರ್ಗೆಟ್ ಬಂದು ನಿಮಗೆ ಫಸ್ಟ್ ಟಾರ್ಗೆಟ್ ಬಂದು ಇದಿರುತ್ತೆ, ಈ ಲಿಕ್ವಿಡಿಟಿ, ಆಮೇಲೆ ಈ ಲಿಕ್ವಿಡಿಟಿ. ನಿಮಗೆ ನಾಳೆ ಈ ಥರ ನೀವು ಪ್ಲ್ಯಾನ್ ಮಾಡ್ಬೋದು. ಬೈ ಸೈಡ್ ಇದ್ದರೆ, ಸೆಲ್ ಸೈಡ್ಗೆ ನಾಳೆ ಈ ಥರ ನೀವು ಪ್ಲ್ಯಾನ್ ಮಾಡ್ಬೋದು. ನೋಡಿ ಈ ಥರ. ಅಕಸ್ಮಾತ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆದರೂ ಕೂಡ ನಿಮಗೆ ಇನ್ನೊಂದು ಥರ ಹೇಳ್ತೀನಿ ನೋಡಿ. ಗ್ಯಾಪ್ ಅಪ್ ಆದರೂ ಕೂಡ ನಾಳೆ ಮಾರ್ಕೆಟು ಡಿಲೀಟ್ ಮಾಡ್ತೀನಿ, ಗ್ಯಾಪ್ ಅಪ್ ಆಗುತ್ತೆ ಅಂದ್ಕೊಳ್ಳಿ, ಇದು ಆರ್ಡರ್ ಬ್ಲಾಕ್ ಇದೆ ಇಲ್ಲಿ. ಸೊ ನೆಕ್ಸ್ಟು ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಆಗುತ್ತೆ, ನೆಕ್ಸ್ಟ್ ಇಲ್ಲೋಗಿ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡುತ್ತೆ. ಥರ ಹಿಂಗೆ ಸ್ವಿಂಗ್ ಕ್ರಿಯೇಟ್ ಮಾಡಿ ಇಲ್ಲಿ ನಿಮ್ಗೊಂದು MSS ಕೊಟ್ಟು ನೆಕ್ಸ್ಟ್ ನಿಮಗೆ 1:3 ಇಟ್ಕೊಳ್ಳಿ. ಇದು ನಿಮಗೆ ಇಲ್ಲಿಗೆ 1:3 ಗ್ಯಾಪ್ ಅಪ್ ಆದರೆ ಅಕಸ್ಮಾತ್ ನೀವು 1:3 ಆದರೆ ಇಟ್ಕೊಳ್ರಿ, ಅಥವಾ ಇಲ್ಲಿವರೆಗೂ ನಿಮ್ಮ ಇಲ್ಲಿವರೆಗೂ ಟಾರ್ಗೆಟ್ ಇರುತ್ತೆ ನಿಮಗೆ. ಈ ಥರ ನೀವು ನಾಳೆಗೆ ಟ್ರೇಡ್ಸ್ನ ಪ್ಲ್ಯಾನ್ ಮಾಡ್ಬೋದು. ಸೊ ನಾನು ಕೂಡ ಅಷ್ಟೇ ಇವತ್ತು ಒಂದು ಟ್ರೇಡ್ನ ಪ್ಲ್ಯಾನ್ ಮಾಡಿದ್ದೆ, ಅದು ಇಲ್ಲೇ ನೋಡ್ಬೋದು. ಇಲ್ಲೊಂದು MSS ಆಗಿತ್ತು, ಆಮೇಲೆ ನಾನು 1:3 ಟಾರ್ಗೆಟ್ ಇಟ್ಕೊಂಡಿದ್ದೆ, ಇಲ್ಲಿಂದ ಟಾರ್ಗೆಟ್ ಇಟ್ಟಾಗಿದ್ದು, ಇಲ್ಲಿಂದ ನಾನು ಟ್ರೇಡ್ ಪ್ಲ್ಯಾನ್ ಮಾಡಿದ್ದೆ ನೋಡಿ. 1:3 ನಾನು ಇಲ್ಲಿವರೆಗೂ ಈ ಸ್ವಿಂಗ್ ಲೋವರೆಗೂ ಇಕ್ಕಿದ್ದೆ, ಟಾರ್ಗೆಟ್ ಆರಾಮಾಗಿ ಇಟ್ಟಾಗಿದೆ. ಸೊ ನಾಳೆ ಟಾರ್ಗೆಟ್ ಬಂದುಬಿಟ್ಟು ನಾನು ಈ ಥರ ನಾಳೆ ಟ್ರೇಡ್ ಪ್ಲ್ಯಾನ್ಸ್ ಬಂದು ಅಕಸ್ಮಾತ್ ನಾನು ಅಂದ್ಕೊಂಡಿರೋ ಥರ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಆಗಿ ಇಲ್ಲಿ ಟ್ಯಾಪ್ ಆಗಿ ನೆಕ್ಸ್ಟ್ ಇಲ್ಲೊಂದು MSS ಆದರೆ ನೆಕ್ಸ್ಟು ನಾನು ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ತೊಗೊತೀನಿ. ನಾಳೆಗೆ ನಿಫ್ಟಿ ಪ್ಲ್ಯಾನ್ಸ್ ಈ ಥರ. ಸೊ ಇದೇ ಥರ ವಿಡಿಯೋಸ್ಗಾಗಿ ಮತ್ತು ಅನಾಲಿಸಿಸ್ಗಾಗಿ ನಾಳೆ ಗ್ಯಾಪ್ ಡೌನ್ ಆಗುತ್ತೋ ಗ್ಯಾಪ್ ಅಪ್ ಆಗುತ್ತೋ ಆ ಥರ ನಿಮ್ಗೆ ಏನಾದರೂ ಅನಾಲಿಸಿಸ್ ಮಾಡಬೇಕಂದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾನು ನಿಮಗೆ ತಿಳಿಸ್ತೀನಿ.